guys, get ready with me. ಅಷ್ಟೇ ಬಾಯ್ ಗಾಡಿ ಚಿಕ್ಕದಾಗಿ ನಿಂತಿದ್ದಾರೆ ಅಂತ ಪಂಚರ್ ಆಗಿರೋ ಕಾರ್ನಲ್ಲಿ ಕೂತಾರೆ ಪಾಪ. ಕ್ಲೋಸ್ ಫ್ರೆಂಡ್ಸ್ ಇಬ್ರು. ನಮ್ಮ ಅಣ್ಣ ಕೊಡ್ತೀನಿ. ಅಣ್ಣ ಅವ್ರ ವೈಫ್ನ ಆಗ್ಲೇ ಅಪ್ಪ ತೋರಿಸ್ಲಿ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಆಲ್ರೆಡಿ ಮಧ್ಯಾಹ್ನ 3:30-4 ಗಂಟೆ ಆಗ್ತಾಯಿದೆ ಗೈಸ್. ಸ್ನಾನ ಮಾಡ್ಕೊಂಡಿದ್ದೀನಿ, ತಲೆ ಇನ್ನು ಒದ್ದೆ ಇದೆ ಸ್ವಲ್ಪ. ಆ್ಯಂಡ್ ಇವತ್ತು ಸಾಯಂಕಾಲ ಒಂದು ಮದುವೆ ರಿಸೆಪ್ಷನ್ಗೆ ಹೋಗಬೇಕು. ನಮ್ಮ ಯಜಮಾನ್ರಿಗೂ ಇವತ್ತು ಜಿಮ್ ಇಲ್ಲ, ಸೊ ಅದಕ್ಕೋಸ್ಕರ ನಾನು, ಭವಿಷ್ಯ ಮತ್ತು ನಮ್ಮ ಯಜಮಾನ್ರು 3 ಜನ ಹೋಗ್ತಾ ಇದ್ದೀವಿ. ಕನಕಪುರದಲ್ಲಿರೋದು. ಐ ಥಾಟ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ. ಸೊ ಈಗ ಸದ್ಯಕ್ಕೆ ಕೂದಲು ಸ್ಟ್ರೈಟ್ ಮಾಡ್ಕೋಬೇಕು ಗೈಸ್. ಅದರ್ವೈಸ್ ಹೀಗೆ ವೇವಿ ಥರ ವಿಯರ್ಡ್ ಅನಿಸುತ್ತೆ. ಸ್ಟ್ರೈಟ್ ಮಾಡಿಕೊಂಡ್ರೆ ನಂಗೆ ಇಷ್ಟ ಆಗುತ್ತೆ, ಕ್ಲೀನ್ ಲುಕ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟು ಸ್ಟ್ರೈಟ್ ಮಾಡಿಕೊಂಡು ಕೂದಲು ಆಮೇಲೆ ಸಿಗ್ತೀನಿ ಗೈಸ್. ಬಿಕಾಸ್ ಹಾಫ್ ಆನ್ ಅವರ್ ಆಗುತ್ತೆ ಕೂದಲು ಸ್ಟ್ರೈಟ್ ಮಾಡೋ ಅಷ್ಟರಲ್ಲಿ. ಅಲ್ಲಿ ತನಕ ವೀಡಿಯೋ ಮಾಡಿದ್ರೆ ವೇಸ್ಟ್ ಆಗುತ್ತೆ ಗೈಸ್. ಅದಕ್ಕೆ ಕೂದಲು ಸ್ಟ್ರೈಟ್ ಮಾಡಿಕೊಂಡು ಅಲ್ಲಿ ಸಿಗ್ತೀನಿ ಗೈಸ್. ನೋಡಿ ಗೈಸ್, ರೆಡಿ ಆಗಿಬಿಟ್ಟೆ ಗೈಸ್. ಇದನ್ನು ಮಾಡ್ಕೊಳ್ಳೋದಕ್ಕೆ ಅದು ನೋಡಿ ಸ್ವಲ್ಪ ಆಗಿಲ್ಲ. ಇದನ್ನು ಮಾಡ್ಕೊಳ್ಳೋದಕ್ಕೆ ಏನಿಲ್ಲ ಅಂದರೂ ಹಾಫ್ ಆನ್ ಅವರ್ ತೊಗೊಂಡಿದ್ದೀನಿ. ನಂಗೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಇದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ, ಬಟ್ ಸ್ಟ್ರೈಟ್ ಆಗಿರಬೇಕು. ಸೊ ಇದೇ ಒಂಚೂರು ಪರವಾಗಿಲ್ಲ. ಇವಾಗ ರೆಡಿ ಆಗಬೇಕು ಗೈಸ್. ನಾನು ಇವಾಗ ಮುಖಕ್ಕೆ ಹಚ್ಚಿರೋದು ಸ್ವಲ್ಪ ಮಾಯಿಶ್ಚರೈಸರ್, ಬಟ್ ಬೆವ್ತೋಗ್ಬಿಟ್ಟಿದ್ದೀನಿ. ತಿರ್ಗಾ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಮೇಕಪ್ ಶುರು ಮಾಡ್ತೀನಿ ಗೈಸ್. ಸೊ ಫಸ್ಟು ಇವಾಗ ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಂಡೆ. ಈಗ ಐಬ್ರೋ ಮಾಡ್ಕೋಬೇಕು ಗೈಸ್. ಸ್ವಲ್ಪ ಮಾಡ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಮಾಡ್ಕೊಂಡಿರ್ತೀನಿ. ಈಗ ನೆಕ್ಸ್ಟು ಸ್ವಲ್ಪ ಕಣ್ಣಿಗೆ ಏನಾದ್ರು ಹಚ್ಕೊಳ್ಳೋಣ. ಸೊ ನನಗನ್ಸುತ್ತೆ ನನಗೆ ಕಣ್ಣಿಗೆ ಇದು ಸೂಟ್ ಆಗ್ಬೋದು ಕಲರು. ಸೊ ಹಚ್ಕೊಂಡು ನೋಡ್ತೀನಿ. ಇದು ಸೂಟ್ ಆಗಲಿಲ್ಲ ಅಂದರೆ ಒಂಚೂರು ಡಾರ್ಕರ್ ಶೇಡ್ ಹೋಗ್ತೀನಿ. ಓಕೆ ಗೈಸ್, ಶುರು ಮಾಡೋಣ. ಇದು ನೋಡಿ ಮುರಿದೋಗ್ಬಿಟ್ಟಿದೆ, ಅದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಡೋಂಟ್ ಮೈಂಡ್. ಇವಾಗ ಸ್ವಲ್ಪ ಡಾರ್ಕ್ ಶೇಡ್ನ ಈ ಕಡೆ ಹಚ್ಕೋತಾ ಇದ್ದೀನಿ ಗೈಸ್. ಫ್ಯಾನ್ದು ಸೌಂಡ್ ಬರ್ತಾಯಿದೆ, ಏಕೆಂದರೆ ಸೆಕೆ ಆಗ್ತಾಯಿದೆ ಗೈಸ್, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಬೆವ್ತೋದ್ರೆ ಇನ್ನು ಮೇಕಪ್ ಎಲ್ಲ ಹಾಳಾಗುತ್ತೆ. ಮೇಕಪ್ ಅಂದರೆ ಮಾಡ್ಕೊಳ್ಳೋದೇ ಕಣ್ಣಿಗೆ, ಅದಾದಮೇಲೆ ಕೆನೆಗೆ ಎಲ್ಲ ಹಚ್ಕೊಂಡಿಲ್ಲ ಗೈಸ್. ಫೌಂಡೇಶನ್ ಎಲ್ಲ ಏನೂ ಹಚ್ಕೊಂಡಿಲ್ಲ, ಬಟ್ ಸುಮ್ಮನೆ ಬೆವ್ತೋಗ್ತೀನಲ್ಲ ಅಂತ ಫ್ಯಾನ್ ಹಾಕ್ಕೊಂಡಿದ್ದೀನಿ ಗೈಸ್ ಅಷ್ಟೇ. ಓಕೆ ನೋಡಿ, ಈ ಥರ ಹಚ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ನೆನ್ನೆ ಮಾಡಿದ್ಲಲ್ಲ ಭವಿಷ್ಯ, ಅದಂತೂ ವಿಯರ್ಡ್ ಮೇಕಪ್ಪು. ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಹಂಗೆ ಹಚ್ಕೋತಾ ಇದ್ದೀನಿ ಗೈಸ್. ಇವಾಗ ಸದ್ಯಕ್ಕೆ ಐ ಶ್ಯಾಡೋ ಇಷ್ಟು ಹಚ್ಕೊಂಡಿದ್ದೀನಿ ಸಾಕು ಅಂತ ಅನ್ನಿಸ್ತಾ ಇದೆ. ನಮ್ಮ ಯಜಮಾನ್ರು ಮಾಡ್ತೀನಿ ಐ ಶ್ಯಾಡೋ, ನನಗೆ ಬರುತ್ತೆ ಅಂತ ಹೇಳಿದ್ರು. ಬಟ್ ನನ್ನ ಭವಿಷ್ಯ ನೆನ್ನೆ ಏನೋ ಮಾಡಿದ್ಲಲ್ಲ, ಅದಕ್ಕೆ ಇವ್ರ ಕೈ ಕೊಡಲಿಲ್ಲ ಗೈಸ್. ನಂಗೆ ಗೊತ್ತು ವಿಯರ್ಡಾಗಿ ಮಾಡಿಬಿಡ್ತಾರೆ. ಇವಾಗ ಐಲೈನರ್ ಹಚ್ಕೋಬೇಕು ಗೈಸ್. ಓಕೆ, ಇವಾಗ ಕಣ್ಣಂದಾಗಿದೆ, ಅಂದರೆ ಐಲೈನರ್ ಆಗಿದೆ ಗೈಸ್. ಇವಾಗ ಮಸ್ಕರ ಹಚ್ಕೋಬೇಕು. ಗೈಸ್ ಇವಾಗ ಲಿಪ್ ಲೈನರ್. ಭವಿಷ್ಯನೂ ರೆಡಿ ಆಗ್ತಾ ಇದ್ದಾಳೆ. ಗೆಟ್ ರೆಡಿ ವಿತ್ ಮೀ ಅವಳು ಮಾಡ್ತಾಳೆ. ನೋಡಿ ಇವಾಗ ಹೆಂಗಿದ್ದಾಳೆ ಅವಳು. ಐಲೈನರ್ ಹಚ್ಕೋಬೇಕಾದ್ರೆ ಎಲ್ಲ ಮಾಡ್ಕೊಬಿಡ್ತಾರೆ, ನಾನು ತೋರಿಸ್ತೀನಿ ಓಕೆನಾ. ಅವಳು ತುಂಬ ಲೆಂತಿ ವಿಡಿಯೋ ಮಾಡಿಬಿಡ್ತಾಳೆ, ಅದಕ್ಕೆ ಅಷ್ಟು ನಾನು ಈ ಶೇಡ್ ಲಿಪ್ಸ್ಟಿಕ್ ಹಚ್ಕೋತಾ ಇದ್ದೀನಿ ಗೈಸ್. ಅಂದರೆ ಈ ಔಟರ್ ಲೇಯರಲ್ಲಿ ಒಳಗಡೆ ಸ್ವಲ್ಪ ಲೈಟರ್ ಶೇಡ್ ಲಿಪ್ಸ್ಟಿಕ್ ಹಚ್ಕೋತೀನಿ. ಈ ಶೇಡ್ ಹಚ್ಕೋತಾ ಇದ್ದೀನಿ ಗೈಸ್. ಇದು ತುಂಬ ಲೈಟು, ಬಟ್ ಮಿಕ್ಸ್ ಮಾಡ್ಕೊಂಡಾಗ ಸರಿ ಹೋಗುತ್ತೆ. ತಿರ್ಗಾ ಹಚ್ಕೋಬೇಕು ನಾನು ಹೊರಗಡೆ ಇದು ಔಟರ್ ಶೇಡ್ ಇದ್ದಿದ್ದು ಡಾರ್ಕ್ ಲಿಪ್ಸ್ಟಿಕ್ನ. ಬಿಕಾಸ್ ಡ್ರೈ ಆಗೋಯ್ತು, ನಾನು ಹಚ್ಕೊಂಡು ಇದನ್ನು ಹಚ್ಕೊಳ್ಳೋ ಅಷ್ಟರಲ್ಲಿ. ಸೊ ಹಚ್ಕೊಂಡಿದ ತಕ್ಷಣ ಮಾಡಿಬಿಡ್ಬೇಕು ಗೈಸ್. ಅಷ್ಟೇ ಗೈಸ್.
ಇವಾಗ ನನ್ನ ಲಿಪ್ಸ್ಟಿಕ್ ಕಲರ್ ಹಿಂಗಿದೆ ನೋಡಿ ಗೈಸ್. ಸೂಟ್ ಆಗುತ್ತೆ ಅನ್ಕೋತೀನಿ ನಂದು ಡ್ರೆಸ್ಗೆ. ಇವಾಗ ಒಂದು ಸ್ವಲ್ಪ ಬ್ಲಷು, ಯಾವಾಗಲೂ ಕೈಯಲ್ಲೇ ಹಚ್ಕೊಳ್ಳೋದು ಗೈಸ್, ಆದರೆ ಇವತ್ತು ಬ್ರಷಲ್ಲಿ ಹಚ್ಕೋತಾ ಇದ್ದೀನಿ ಇರಲಿ ಅಂತ. ಸ್ವಲ್ಪ ಜಾಸ್ತಿನೇ ಆಗೋಯ್ತು ಒರೆಸ್ಕೋಬೇಕು ಗೈಸ್. ಓಕೆ, ಡ್ರೆಸ್ ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ ಗೈಸ್, ಲೈಕ್ ಅದಕ್ಕೆ ಸೂಟ್ ಆಗುತ್ತಲ್ಲ ಅದಕ್ಕೆ ಸರಿ ಹೋಗುತ್ತೆ. ಓಕೆ ಗೈಸ್, ನಂದು ಮೇಕಪ್ ಆಗಿದೆ. ಭವಿಷ್ಯದ ಇವಾಗ ಮೇಕಪ್ ಸ್ಟಾರ್ಟ್ ಆಗ್ತಾಯಿದೆ. ಅವಳು ಫೌಂಡೇಶನ್ ಹಚ್ಕೋತಾ ಇದ್ದಾಳೆ ಗೈಸ್. ಆ್ಯಂಡ್ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಡ್ತೀನಿ, ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಯಜಮಾನ್ರು ರೆಡಿ ಆಗ್ತಾರೆ, ಅವ್ರದ್ದು ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತಾರೆ. ಇಲ್ಲಿ ನೋಡಿ ಗೆಟ್ ರೆಡಿ ವಿತ್ ಮೀ ಅವ್ರದ್ದು, ಆದರೆ ಇವಾಗಲೇ ಮಾಡಿದ್ರು ಹೆಂಗೆ ಇವಾಗ ಟೇಕ್ ತೊಗೊಳ್ರಿ ಗೈಸ್. ನಂದು ಇವಾಗ ನಮ್ಮ ಯಜಮಾನ್ರದ್ದು ಗೆಟ್ ರೆಡಿ ನೋಡಿ. ಸರಿಯಾಗಿ ಕೈ ಹಿಂಗಿಡ್ರಿ. ಇವಾಗ ನನ್ನಲ್ಲಿ ಹಿಡೀರಿ, ಇಟ್ಕೊಳ್ಳಿ ಒಂದು ನಿಮಿಷ. ನಾನು ಡ್ರೆಸ್ ತೋರಿಸ್ತೀನಿ. ನನ್ನ ಡ್ರೆಸ್ ಫುಲ್ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀರಾ. ಚಪ್ಪಲಿ ತನಕ ತೋರಿಸ್ತೀನಿ, ಮೇಲ್ಗಡೆ ರೂಫ್ ತೋರಿಸ್ತಾ ಇದ್ದೀರಾ. ಓಕೆ ಗೈಸ್, ನಂದು ಇದು ಅಲ್ಲ, ನಂದು ಡ್ರೆಸ್. ನನ್ನ ಡ್ರೆಸ್ ಇದು, ಭವಿಷ್ಯನ ಡ್ರೆಸ್ಸು. ಇವಾಗ ಬರ್ತಾಳೆ, ತೋರಿಸ್ತೀನಿ. ಈಗ ಗೈಸ್ ಇವಾಗ ಫುಲ್ಲು ರೆಡಿ ಆಗಿದ್ದೀವಿ, ಹಿಂಗೆ ಕಂಟಿನ್ಯೂ ಆಗುತ್ತೆ ಇವಾಗ ವ್ಲಾಗು. ಯಜಮಾನ್ರು ಆಲ್ರೆಡಿ ಕೆಳಗಡೆ ಹೊರಟೋದ್ರು, ನಾನು ಮತ್ತು ಭವಿಷ್ಯ ಮಾತ್ರ ಇಲ್ಲಿರೋದು ಗೈಸ್. ಭವಿಷ್ಯನ ತೋರಿಸ್ತೀನಿ ಒಂದು ನಿಮಿಷ. ವಾಲೆ ನನಗೆ ಕೊಲ್ಯಾಬಿಗೆ ಸಿಕ್ಕಿತ್ತಲ್ಲ ಗೈಸ್, ಅದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಈ ಡ್ರೆಸ್ಸಿಗೆ. ಭವಿಷ್ಯಂದು ಹಿಂಗಿದೆ ಡ್ರೆಸ್. ಸ್ವಲ್ಪ ಹಿಂದೆ ಹೋಗು. ನನ್ನ ಮೇಕಪ್ ತೋರಿಸು. ಹೌದಾ ಹೌದಾ, ಮಾತ್ರ ಸೂಟ್ ಆಗೋದು ಆ ಥರದ್ದೆಲ್ಲ. ನಡಿ ಹೊರಡೋಣ, ಆಯಿತಾ? ಹೊರಡೋಣ. ಹೀಲ್ಸ್ ಇದೆ ಈ ಕಡೆ ಸೈಡಲ್ಲಿ ಗೈಸ್. ಇವಾಗ ನಾವು ರಿಸೆಪ್ಷನ್ಗೆ ಕನಕಪುರದ ಕಡೆ ಹೊರಟಿದ್ದೀವಿ ಗೈಸ್. ಬೆಳಕಲ್ಲಿ ಇಲ್ಲಿ ಎಲ್ಲ ಕೆಂಪು ಕಾಣಿಸ್ತಾ ಇದೆ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸರಿ ಹೋಗುತ್ತೆ. ನಂದು ಬೆವರೇ ಎಲ್ಲ ಕಿತ್ಕೊಂಡು ಹೋಗೋಂಗೆ ಮಾಡಿಬಿಡುತ್ತೆ ನನ್ನ ಮೇಕಪ್ನ. ತಾರಾತ್ಗೆ ರೆಡಿಯಾಗಿದ್ದಾರೆ, ತಾರಾತ್ಗೆನೂ ಬರ್ತಾ ಇದ್ದಾರೆ ಗೈಸ್. ಓ, ಕಾಫಿ ಕುಡಿತಾ ಇದ್ದೀರಾ ನೀವು? ನನಗೇನು ಬೇಡ, ಬೇಡ ಬನ್ನಿ. ಇಲ್ಲಿ ನಮ್ಮ ತಾರಾತ್ಗೆ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಕಲರ್. ಶ್ಯಾಮ್ಲಾ ಅದಕ್ಕೆ ಹಾಯ್ ಅಲ್ಲ, ಶ್ಯಾಮ್ಲಾ ಅಕ್ಕ. ಹಾಯ್ ಶ್ಯಾಮ್ಲಾ ಅಕ್ಕ. ಶೇಖರ್ ಅಣ್ಣ ಫುಲ್ಲು ರೆಡಿ ಆಗಿದ್ದಾರೆ. ಮತ್ತೆ ಶಶಿ ಅದಕ್ಕೆ ಅಷ್ಟೇನಾ? ಇನ್ಯಾರು ಬರ್ತಾ ಇಲ್ವಾ? ಶರಣ್ಯ ರೆಡಿ ಆಗ್ತಾ ಇದ್ದಾಳ? ಓಕೆ ಓಕೆ. ಇಲ್ಲಿ ನಮ್ಮ ಭವಿಷ್ಯ ಅಲ್ಲಿ ಕೂತಿದ್ರೆ ಮೇಲ್ ಬರತ್ತಾನೆ. ನಮ್ಮ ಕೋಮ್ಲಾ ಅದಕ್ಕೇನು ಅಲ್ಲೇ ಕೂತಿದ್ದಾರೆ ಗೈಸ್. ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರೋದು ಗೈಸ್. ಇವತ್ತು ಸುಮಾರು ಜನ ಹೋಗ್ತಾ ಇದ್ದೀವಿ, ಏಕೆಂದರೆ ತುಂಬ ಅಂದರೆ ಏನಂತಾರೆ ಎಲ್ಲ ರಿಲೇಟಿವ್ಸ್ ಸಿಗೋವಂಥ ಮದುವೆ, ಅದಕ್ಕೋಸ್ಕರ ಗೈಸ್. ಅದಕ್ಕೆ ಫೋನ್ನಲ್ಲಿದ್ದಾರೆ. ಕೋಮ್ಲಾ ಅದಕ್ಕೆ ಮನೆಗೆ ಹೊಟ್ಟೋದ್ರು, ಕಾಫಿ ಕುಡಿದ್ಬಿಟ್ಟು. ಮೊದ್ಲಿಲ್ವಲ್ಲ ಯಾರೂ, ಅದಕ್ಕೆ ಕೋಪ ಮಾಡ್ಕೊಂಡು ಹೊಟ್ಟೋದ್ರು. ತುಂಡಲಿ ಬಾಳೆನಿ ಅತ್ತೆ ಮನೆಗೆ, ಬಾಳೆನಿ ಅತ್ತೆ ಮನೆಗೆ. 1 hour ಏನು 1 hour ಅಲ್ಲಿ ನೈಸ್ ರೋಡಲ್ಲಿ ಅವನಂತ ಅಲ್ಲೇ ನಾಗ. ಪುಟ್ಟಿ ಫೋನ್ ಮಾಡಿದ್ರು. ಓಕೆ ಬಾಯ್. ನಿಮ್ಮ ಕಾರ್ ನಿಮ್ಮ ಜೊತೆ ಇಟ್ಟು ಕಾರ್ ಜೊತೆಲಿ ಕಾಫಿ ಕುಡ್ಕೊಂಡ್ಲೆ ಈ ಕಡೆ ಅಲ್ಲ ಕಾಫಿ ಕಾಫಿ ಇಲ್ಲ, ಅಶೋಕ್ ನನ್ ಕೈ ಕೊಟ್ಟೆ. ಅಲ್ಲ ಅದೇನು ಡೌಟ್, ಅಶೋಕನ್ ಕೈ ಕೊಟ್ಟೆ. ಇದು ಬ್ಯಾಗ್ ಹಾಕೊಳಕ್ ಬ್ಯಾಗ್ ತಂದಿಲ್ಲ, ಪರ್ಸ್ ತಂದಿರೋದು. ಅಲ್ಲ ವರ್ಷ ಡಿಕ್ಕಿಲಿಕ್ಕಿರ್ತೀನಿ, ಆಮೇಲಿಂದ ಪ್ಲೀಸ್ ಯಾರಿಗೂ ಹೇಳ್ಬೇಡ, ನನಗೆ ಕೊಟ್ಬಿಡು. ಎಷ್ಟು ಚೆನ್ನಾಗಿದೆ. ನಾನು ಆಮೇಲೆ ಹೇಳ್ತೀನಿ ಅಲ್ಲೇ ಕಟ್ಟೆ ಮೇಲೆ. ಅಶೋ ಆ ಥರದ್ದು ನಿಮ್ಮಲ್ಲೂ ಇದೆ ಲೋಟ. ಹಂಗಾರೆ ಇನ್ನೊಂದ್ಸರಿ ಬಂದಾಗ ನಿಮ್ಮನೇಲೂ ಕೊಡು. ಎಲ್ಲಾರು ಒಂದೊಂದ ಸೆಟ್ ಮಾಡ್ಕೊಂಡ್ಬಿಡಿ. ಹೆಸರು ಬರ್ಸ್ಕೊಂಬಿಡ. ಅಶೋಕ ತಾರಿ ಅಷ್ಟೇ, ಹಂಗೆ ಮಾಡ್ತೀನಿ. ಪುಟ್ಟಿ ಮನೇಲಿ ಇದೆಯಂತಲ್ಲ, ಅವ್ರ ಮನೇದು ಒಂದ್ ಎತ್ಕೊಂಡು ಹೊಟ್ಟಾಗ್ತೀನಿ.
ಅಷ್ಟೇ ಹಂಗೆ ಮಾಡೋದು. ಎರಡೆರಡು ಎತ್ಕೊಂಡು ಹೋಗಿ ಎಲ್ಲಾರ set ಮೇಲೆ ಆಗೋಗುತ್ತೆ. ಹಾ. ಎರಡೆರಡು ಸರಿ ಕುಡಿಬೇಕು ಹಂಗಾರೆ. ಹಾ ಅದೇ ನೀನೆ ಪುಟಿ ನಾನು ಹೊರಡ ಅಲ್ಲಿ ಇರ್ತೀನಿ. ಆರ್ಟ್ ಆಫ್ ಲಿವಿಂಗ್ ಇಂದ ಮುಂದ್ಗಡೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀನಿ. ಮೋಸ್ಟ್ಲಿ ಸಿಗ್ತೀನಿ. ಅದೇ ನಾನು ಹಾಕ್ಸ್ಕೊತೀನಿ. ಪುಟಿ ಆರ್ಟ್ ಆಫ್ ಲಿವಿಂಗ್ ಇಂದ ಮುಂದ್ಗಡೆ ಲೆಫ್ಟ್ ಸೈಡ್ ಸ್ವಲ್ಪ ಮುಂದೆ ಅಷ್ಟೇ. ಜೋರ್ ಹಾಕಿಲ್ಲ ಚಿತ್ರ. ಇವಾಗ ಸದ್ಯಕ್ಕೆ 6:51. ಇಲ್ಲಿ ದೇವಸ್ಥಾನ ಇದೆಯಲ್ಲ, ಆನ್ ದ ವೇ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಗೈಸ್. ಗೈಸ್ ನಮ್ಮ ಮಮ್ಮಿ ನನಗೆ ರೀಲ್ಸ್ ಮಾಡಕ್ ಬಿಡ್ತಾ ಇಲ್ಲ ಗೈಸ್. ನಾನು ವ್ಲಾಗ್ ಮಾಡಲ, ಇವಳಿಗೆ ರೀಲ್ಸ್ ಮಾಡೋದಕ್ಕೆ ಕೊಡಲ ಗೈಸ್. ಅದಕ್ಕೇನೆ ಇಸ್ಕೊಂಡೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಕೂತಿದ್ದೀವಿ ಗೈಸ್. ನಮ್ಮ ತಾರಾತ್ಕೆನೂ ಬರ್ತಾರೆ ಇಲ್ಲಿ. ಮೇಲ್ಗಡೆ ಡ್ರೋನ್ ಓಡಾಡ್ತಾ ಇದೆ ಗೈಸ್. ನಮ್ಮನ್ನೇ ಕ್ಯಾಪ್ಚರ್ ಮಾಡ್ತಾ ಇರ್ಬೋದು. ಇಲ್ಲ, ಇಲ್ಲಿ ಕೆಳಗಡೆ ಎಲ್ಲರೂ ಇದ್ದಾರೆ. ಕತ್ಲೆ ಇದೆ, ಯಾರ್ಯಾರು ಇದ್ದಾರೆ ಅಂತ ತೋರ್ಸಕ್ಕಾಗಲ್ಲ, ಬಟ್ ಎಲ್ಲರೂ ಇದ್ದಾರೆ. ಇವಾಗ ಗೈಸ್ ಜಸ್ಟ್ ಏನ್ ಮಾಡ್ದೆ ಗೊತ್ತಾ ಗೈಸ್, ಜಿರಾಫೆ ಕುಂಡಿ ಮುಟ್ಬಿಟ್ಟು ಬಂದ್ಬಿಟ್ಟೆ ಗೈಸ್. ಅಲ್ಲಿ ಜಿರಾಫೆ ಇತ್ತು. ಜಿರಾಫೆ ಅಲ್ಲ, ಅಲ್ಲಿ ಆರ್ಟಿಫಿಷಿಯಲ್ ಜಿರಾಫೆ ಗೈಸ್. ಅಲ್ಲಿ ಕಾಣಿಸ್ತಿದ್ಯಾ ಒಳಗಡೆ? ಅದು ದೊಡ್ಡ ಅಚೀವ್ಮೆಂಟ್ ಗೈಸ್. ಒಟ್ಟು ಬಂದ್ಬಿಟ್ಲು ಗೈಸ್. ಇವಾಗ ಏನು ಅಂದರೆ ನಮ್ಮ ಶರಣ್ಯಂಗೆ ಸ್ವಲ್ಪ ಹೊಟ್ಟೆ ಆಗ್ತಿದ್ಯಂತೆ. ಒಂದು ಇಡ್ಲಿನ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಹಂಗೆ ನನಗೆ ಕಾಫಿ ಕುಡಿಬೋದಲ್ಲ, ಅದಕ್ಕೆ ನಂಗೆ ಸಮೋಸ ತಿಂತಿದೆ. ಸೊ ನಾವು ಹೋಗ್ತಾ ಇದ್ದೀವಿ. ಹಂಗೆ ಪಕ್ಕದಲ್ಲೇ ಇರೋದು ಉಡುಪಿ ಗಾರ್ಡನ್. ಒಂದು ಫಿಲ್ಟರ್ ಕಾಫಿ, ಸ್ಟ್ರಾಂಗ್ ಆಗಿರ್ಲಿ, ಶುಗರ್ ನಾರ್ಮಲ್. ಥ್ಯಾಂಕ್ ಯು. ಗೈಸ್ ಇವಾಗ ಏನಾಗಿದೆ ಅಂದರೆ, ನಮ್ಮ ನಾಗರಾಜ್ ಭವನು ಒಂದು ಕಾರಲ್ಲಿ ಬಂದಿದ್ದಾರೆ ಗೈಸ್. ಅವ್ರು ಸ್ವಲ್ಪ ಮುಂದೆ ಹೋಗಿದ್ರು, ಕಾಲ್ ಮಾಡಿದ್ರು ಈಗ ತಾನೇ. ಪಾಪ ಪಂಚರ್ ಆಗೋಗಿದೆಯಂತೆ ಗಾಡಿ. ಸೊ ನಾವು ಬೇಗ ಹೋಗ್ಬೇಕು. ಒಂದು ಸಿಪ್ ತಗೊಳ್ರಿ. ನೋಡಿ ತುರ್ಕೋತಾ ಇರೋದು. ನೋಡಿ ತುರ್ಕೋತಾ ಇರೋದು. ಕಾಫಿ ಮಾತ್ರ ಸೂಪರ್ ಆಗಿದೆ ಗೈಸ್. ಇದು ಸೂಪರ್ ಆಗಿದೆ. ಅದೇನೋ ಗೈಸ್, ಒಂದು ಕಾಫಿ ಕುಡಿಬೇಕು ಅನಿಸ್ತಿರುತ್ತೆ ಸಾಯಂಕಾಲ ಆಯಿತು ಅಂದರೆ. ತಿರ್ಗಾ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಟ್ ಆ ಥರ ಏನಿಲ್ಲ. ಹೋಟೆಲ್ ಇಲ್ಲ, ನಾನು ಹೋಗೋಕ್ಕಾಗಲ್ಲ ಹೋಟೆಲ್ಗೆ ಅಂದರೆ ಕುಡಿಯಲ್ಲ, ಸುಮ್ಮನೆ ಇರ್ತೀನಿ ಗೈಸ್. ಕೋಮ್ಲಾತ್ಗೆ ಇಲ್ಲ ವೇಟ್ ಮಾಡ್ತಿದ್ದಾರೆ. ನಡೀರಿ ಗೈಸ್. ಇಲ್ಲಿ ನಮ್ಮ ನಾಗರಾಜ್ ಬಾವ ಒಂದು ಕಾರು ಪಂಚರ್ ಆಗಿತ್ತಲ್ಲ, ಸೊ ಪಂಚರ್ ಹಾಕೋರ್ನ ಕರ್ಕೊಂಡು ಇಲ್ಲಿ ತನಕ ಬಂದು ನಮ್ಮ ಪುಟಾಣಿ ಅತ್ತಿನ ತೋರಿಸ್ತೀನಿ ತಾಳಿ. ಪುಟಾಣಿ ಅತ್ತಿಗೆ ಮತ್ತೆ ಗಾಯತ್ರಿ ಅಕ್ಕ. ಚಿತ್ರ ಮಾಡ್ತಾ ಇದೆಯಾ? ಚಿತ್ರ ಪಂಚರ್ ಆಗಿರೋ ಕಾರಲ್ಲಿ ಕೂತಾರೆ. ಭವಿಷ್ಯ ನೀವು ಬರ್ಲಿ ಅಂತ ಕಾಯ್ಕೊಂಡು ಕೂತಿದ್ದೀವಿ. ಇದೆಲ್ಲ ಮಾಡ್ಬೇಕಾಗಿತ್ತ ನೀವು ಬರ್ಲಿ ಅಂತ? ನೋಡಿ ಬಂದ್ಬಿಟ್ವಿ. ನಮ್ಮ ಪುಟಾಣಿ ಅಕ್ಕೇನ ಗಾಯತ್ರಿ ಅಕ್ಕನ ಮಾತಾಡಿಸ್ತಿದ್ರೆ ಗೈಸ್ ನಮ್ಮ ಅಪ್ಪ ಗಾಡಿ ಓಡಿಸ್ಕೊಂಡು ಹೋಗ್ತಾವ್ರು ಮುಂದೆಗಡೆ ಫುಲ್ಲು. ನಾನಿದೇನಪ್ಪ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ತಡಿಯಮ್ಮ ಒಂದು ನಿಮಿಷ ಬ್ಲೋ ಓಡಿಸ್ಕೊ ಬರ್ತೀವಿ ಅಂತ. ನಾವೇನೋ ನಮ್ಮಿಬ್ರನ್ನ ಮರ್ತೋಗ್ಬಿಟ್ಟು ಹೋಗ್ಬಿಟ್ರು ನಮ್ಮಪ್ಪ. ಗೈಸ್ ಇವಾಗ ರೀಚ್ ಆಗಿದ್ದೀವಿ. ಕಾರ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಹೋಗಬೇಕು ಗೈಸ್. ಸ್ವಲ್ಪ ಮುಂದೆ ಬಂದ್ಬಿಟ್ಟು ಪಾರ್ಕ್ ಮಾಡಿದ್ವಿ, ಸೊ ದಟ್ ವಾಪಸ್ ಹೋಗ್ಬೇಕಾದ್ರೆ ಕಷ್ಟ ಆಗಬಾರ್ದು ಗಾಡಿ ತೆಗಿಯೋದಕ್ಕೆಲ್ಲ ಅಂತ. ಭವಿಷ್ಯ ಮತ್ತು ಅವ್ರ ಅತ್ತೆ ಅಂದರೆ ನಮ್ಮ ಕೋಮ್ಲಾ ಅದಕ್ಕೆ ಇಬ್ರು ಅಲ್ಲೇ ಇಳ್ಕೊಂಡ್ರು. ನಾನು ನಮ್ಮ ಯಶವಂತರು ಹೋಗ್ತಾ ಇದ್ದೀವಿ. ಆಲ್ರೆಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ರೆ ಒಳಗಡೆ ಹೋಗುತ್ತಾನೆ. ಓ ನಾನು ರಿಸೆಪ್ಷನಲ್ಲಿ ಇದೇನು ಡುಮ್ಟಕ ಸೌಂಡ್ ಬರ್ತಿದೆ ಅಂದ್ಕೊಂಡೆ.
ಇವರು ನಮ್ಮ ಅಕ್ಕ, ಅವರು ನಮ್ಮ ಅಕ್ಕೆ, ನಮ್ಮ ಅಣ್ಣನ ಹೆಂಡತಿ. ಆ್ಯಂಡ್ ಆ ಕಡೆ ಪುಣ್ಯ ಅಂತ ಅವ್ರ ಮಗ. ಆ್ಯಂಡ್ ಅದು ಬಬ್ಲು ನಮ್ಮ ಅಕ್ಕನ ಮಗ. ಅಂತಾರ ಏನು ಹೊರ್ಗಿತ್ತಿದ್ದೀರಿ, ಹೆಂಗ್ ಮಾತಾಡ್ತಾ ಇದ್ದಾರೆ ಇಬ್ರು. ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇವರಿಬ್ರು. ತುಂಬಾ ಕ್ಲೋಸ್ ಫ್ರೆಂಡ್ಸ್ ಮಾತಾಡ್ತಾರೆ ಅಂತ. ಯಾರು ಅಂತ ನೋಡಿ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಇಬ್ರು. ನೋಡಿ ನೋಡಿ twins. ಊಟಕ್ಕೆ ಫಸ್ಟು ಊಟ ಮಾಡ್ಕೊಬಿಡೋಣ ಅಂತ ಊಟದ ಹತ್ರ ಬಂದಿದ್ದೀವಿ. ಆ್ಯಂಡ್ ಎಲ್ಲರೂ ಒಟ್ಟಿಗೆ ಕೂತಿದ್ದೀವಿ ಗೈಸ್. ಇಲ್ಲಿ ಪಕ್ಷ ಈ ಕಡೆ ನಮ್ಮ ಕೋಮಲ ಅದಕ್ಕೆ ಮತ್ತು ಪುಟಾಣಿ ಅದಕ್ಕೆ ಅಲ್ಲಿ ನಮ್ಮ ಯಜಮಾನ್ರಲ್ಲಿ, ಈ ಕಡೆ ನಮ್ಮ ನಾಗರಾಜ ಮತ್ತು ಗಾಯತ್ರಿ. ಹೇಗಿದ್ದೀರಾ ಅನ್ನು? ಅವಳೇ ಚೆನ್ನಾಗಿದ್ದೀರಿ ಅಂತ ಹೇಳ್ತಿದ್ದಾಳೆ. ಅವಳು ವೈಟ್ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ದೂರ ಹೋಗು ನೋಡೋಣ ಡ್ರೆಸ್. ವಾವ್ ಎಷ್ಟು ಚೆನ್ನಾಗಿದೆ ಡ್ರೆಸ್ಸು ಇದು. ವಾವ್ ದೀಪು ನೋಡಿ ಗಾಯ್. ಅಂದಾಯ್ತು ಅಂದಾಯ್ತು. ನೀನೇ ಇಂಪಾರ್ಟೆಂಟ್, ನೀವಮ್ಮ ಅಲ್ಲ, ನೀನು ಇಂಪಾರ್ಟೆಂಟ್. ನೋಡಲಿ ನಾನು ಬೇಜಾರು ಮಾಡ್ಕೊಂಡು. ರೆಡಿ 3 2 1 ನಿಮ್ಮ ಅತ್ತೆ ಅಲ್ಲೇ ಇದ್ದಾರಾ? ನಮ್ಮ ಫ್ರೆಂಡ್ ಅಲ್ಲೇ ಇದ್ದಾರಾ? ಕರೆಕ್ಟ್ ಕರೆಕ್ಟ್ ಪರ್ಫೆಕ್ಟ್. ಆಮೇಲೆ ಇನ್ನೇನಿಲ್ಲ. ಹಿಂಗೆ 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 ಈ 3 ಜನದಲ್ಲಿ ಇದೊಂದೇ ಅಪ್ಪ ಆಕ್ಟಿವ್. ಆಮೇಲೆ ಗೈಸ್ ಇವ್ರು ಮಾತೇ ಆಡಲ್ಲ, ಇವ್ರ ಮಾತೇ ನಿಲ್ಸಲ್ಲ ಗೈಸ್. ಎಸ್ ಆಲ್ ದ ಬೆಸ್ಟ್ 10th ಸ್ಟ್ಯಾಂಡರ್ಡ್ಗೆ. ವಾವ್ ಮಜಾ ಓದ್ಕೋ, ಈಸಿ ಇಟ್ಕೋ. ಪರ್ಫೆಕ್ಟ್. ನನ್ನ ಜೊತೆ ಈ ಕಡೆ ಎರಡು ಕೈ. ನಮ್ಮ ಭಾವ ಇವರು, ನಮ್ಮ ಅಕ್ಕ, ನಮ್ಮ ಭಾವ ಇವರು, ಇವ್ರು ನಮ್ಮ ಅಣ್ಣ. ಬಾಯಿಲಿ ಅಂತ ಅದು ಆಟೋಮ್ಯಾಟಿಕ್ ಯೂಟ್ಯೂಬ್ನಲ್ಲಿ ನೋಡಿ. ಆಮೇಲೆ ನೀವು ನೋಡ್ತೀರೇನೋ? ಐ ಪುಣ್ಯ ನೋಡ್ತಾನೆ. ಓ ಅಣ್ಣ ಅವ್ರ ವೈಫ್ ಆಗ್ಲೇ ಅಲ್ಲ, ಅವರೇ ನಮ್ಮ ಜೊತೆ ಬಂದಿರೋದು. ಎಷ್ಟು ಸರಿ ಪಾಪ ತೋರಿಸ್ಲಿ ಅಲ್ವಾ? ಗೈಸ್ ನಮ್ಮಮ್ಮ ಏನೋ ಗಣೇಶನ ಜೊತೆ ಡುಮ್ಮು ಟಕ್ಕ ಮಾಡ್ತಾರಂತೆ. ನನಗೆ ಹೈಫೈ ಏ ಇವಾಗ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಅಷ್ಟರಲ್ಲಿ ನಾವು ವಿಷಿಂಗ್ ಒಂದು ರೀಲ್ಸ್ ಅಂತೆ, ಇನ್ನೊಂದು ರೀಲ್ಸ್ ಅಂತ ಇದ್ದಾಳೆ ಗೈಸ್. ನಮ್ಮ ಅದಕ್ಕೆ ನಿಧಾನಕ್ಕೆ ನೆಟ್ಕೊಂಡು ಹೋಗ್ತಾ ಇದ್ರು. ಅವ್ರಕ್ಕಿಂತ ಲಾಸ್ಟ್ ಆಗೋಗ್ಬಿಟ್ವಿ ನಾವು. ರೀಲ್ಸ್ ಮಾಡ್ತಾ ಇದ್ವಿ ನಾವಲ್ಲ ಗೈಸ್, ಭವಿಷ್ಯ. ಕೋಮಲ ಅದಕ್ಕೆ ಬಂದ್ರಾ? ಇವಳಿಗೆ ರೀಲ್ಸ್ ಮಾಡ್ತಿತ್ತು ರೀ. ಓ ಇಷ್ಟು ಬೆಳ್ಳ ಕಾಣಿಸ್ತಾ ಇದ್ದೀನಿ ಗೈಸ್. ಇವಾಗ ಹೊರಟಿದ್ದೀವಿ ಆಲ್ರೆಡಿ ಮನೆಗೆ. ಎಲ್ಲ ಹುಚ್ಚಾದಂಗೆ ಆಗಿದ್ದೀವಿ. ಎಲ್ಲ ಸೆಕೆಯಿಂದ ತೆಗ್ದೋಗ್ಬಿಟ್ಟಿದ್ದೀವಿ. ಕಾಣ್ತಾ ಇಲ್ಲ, ಮುಖ ಕಾಣ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಗೈಸ್. ನೋಡಿ ಕಾಣ್ತಾ ಇದ್ದಾರೆ. ನೋಡಿ ಓಕೆ ಗೈಸ್, ಇವಾಗ ಮನೆಗೆ ಹೋಗ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್ ಬಾಯ್. ತುಂಬಾ ಥ್ಯಾಂಕ್ಸ್ ಡ್ರಾಪ್ ಮಾಡಿದ್ದಕ್ಕೆ. ಬಾಯ್ ಗೈಸ್. ಇವಾಗ ತಾನೇ ಬಂದ್ವಿ ಗೈಸ್ ಮನೆಗೆ. ಎಷ್ಟು ಫ್ರೆಶ್ ಆಗಿದ್ದೀನಿ ನೋಡಿ ಅಂತ ಅಂದ್ಕೊಬಿಟ್ಟು ಕೂದಲೆಲ್ಲ ಕೆತ್ತರೋಗ್ಬಿಟ್ಟಿತ್ತು. ತಲೆ ಬಾಚ್ಕೊಂಡು ಬ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ ಗೈಸ್. ಇವತ್ತು ನಮ್ಮ ಅಕ್ಕ, ಭಾವ, ನಮ್ಮ ಅಣ್ಣ, ಅತ್ತಿಗೆ ಆ್ಯಂಡ್ ಅವ್ರ ಮಕ್ಕಳು ಎಲ್ಲನೂ ಮೀಟ್ ಮಾಡಿದ್ವಿ. ಎಷ್ಟೊಂದು ತಿಂಗಳಾದಮೇಲೆ ಮೀಟ್ ಮಾಡಿದ್ದು.
ಏನು ಗೈಸ್ ಬೇರೆ ಔಟ್ಫಿಟ್. ಗೈಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ. ನಿಮ್ಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್ ಗೈಸ್. ಮಾಡ್ತೀನಿ ಇವಾಗ. ಬಾಯ್ ಬಾಯ್. ಮಾಡು. ಅದು ಮೇಕಪ್ ಲುಕ್ ಮಾಡ್ತೀನಿ. ಓಕೆ ಅವಳು ಮೇಕಪ್ ನೆಕ್ಸ್ಟ್ ವ್ಲಾಗ್ ಬೇಡ ಇವಾಗ ಮಾಡಿ. ನೆಕ್ಸ್ಟ್ ವ್ಲಾಗ್ ಅದು ಬೇರೆ ವ್ಲಾಗೇ ಮಾಡ್ಬಿಡು. ನಾನು ತೋರಿಸುವಂತೆ ಫುಲ್ಲು ಹೆಂಗೆ ಹಾಕೋತೀನಿ ಅಂತ ಎಲ್ಲ. ಓಕೆ ಗೈಸ್ ಬಾಯ್ ಬಾಯ್. ಗೈಸ್ ಇವಾಗ ನಾವು ಮದುವೆಗೆ ಹೋಗಿದ್ವಲ್ಲ ಗೈಸ್. ಆ್ಯಕ್ಚುಲಿ ಮದುವೆ ಹುಡುಗ ಬಂದುಬಿಟ್ಟು ನಮ್ಮ ಅಣ್ಣನ ಮಗ, ನಮ್ಮ ರಿಲೇಟಿವು. ಬಟ್ ಹುಡುಗಿ ಬಂದುಬಿಟ್ಟು ಶಿ ಈಸ್ ರಿಲೇಟಿವೇ, ಬಟ್ ತುಂಬ ದೂರದ ರಿಲೇಟಿವು. ಆ್ಯಂಡ್ ಶಿ ಈಸ್ ಮೈ ಇನ್ಸ್ಟಾಗ್ರಾಮ್ ಫ್ರೆಂಡ್ ಗೈಸ್. ನನಗೆ ಗೊತ್ತೇ ಇರಲಿಲ್ಲ. ನೋಡ್ತಾ ಇದ್ದೆ ಬಟ್ ಗೊತ್ತಲ್ಲ, ನಾರ್ಮಲಾಗಿ ಬೇರೆ ಫೋಟೋಸ್ನಲ್ಲಿ ನೋಡೋದಕ್ಕೂ ಮೇಕಪ್ ಮಾಡಿಕೊಂಡು ಫುಲ್ಲು ಹೆಣ್ಣಾಗ್ಬಿಟ್ಟು ಬ್ರೈಡ್ ಅಲ್ವಾ. ಸೊ ನಂಗೆ ಗೊತ್ತೇ ಆಗಲಿಲ್ಲ ಗೈಸ್. ಹೋಗ್ಬಿಟ್ಟು ಕಂಗ್ರಾಟ್ಸ್ ಅಂತ ಹೇಳ್ತಾ ಇದ್ದೀನಿ. ಅವರು ನಿಮ್ಗೆ ಗೊತ್ತು ಅದು ಇದು ಅಂತ ಹೇಳ್ತಾ ಇದ್ರೆ ನನಗೆ ರಿಯಲೈಸೇಷನ್ನೇ ಆಗ್ತಿಲ್ಲ ಅವರೇ ಇವರು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಪಾಪ ಅವರು ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಫಾಲೋ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರು. ಆವಾಗ ಹೋಗಿ ಚೆಕ್ ಮಾಡಿದ್ರೆ ವಿ ಬೋತ್ ಫಾಲೋ ಈಚ್ ಅದರ್ ಗೈಸ್. ಮೈ ಬ್ಯಾಡ್. ನಾನು ಅದನ್ನು ನೋಟಿಸೇ ಮಾಡಿಲ್ಲ. ಅದಾದಮೇಲೆ ಗೊತ್ತಾಯಿತು ಗೈಸ್. ಅಷ್ಟೇ ಗೈಸ್. ಮಮ್ಮಿ ಇದು ಓಕೆ ಗೈಸ್ ಬಾಯ್ ಬಾಯ್ ಗೈಸ್ ಬಾಯ್ ಬಾಯ್. ಏನು ಬಾಯ್ ಬಾಯ್.